ಇಲ್ಲ ಸರ್, ಒಂದೇ ಒಂದು ಸಾಂಗ್ ಲಡಾಖ್ ಮಾಡಿದ್ವಿ, ಅದು ಹಾಫ್ ಸಾಂಗ್, ಇನ್ನು ಅರ್ಧ ಮಾಂಟೇಜ್. ಅದು ಮಿಕ್ಕಿದ್ದೆಲ್ಲ ಮಂಗಳೂರಲ್ಲಿ ಮೇಜರ್ ನಡೀತು, ಬೆಂಗಳೂರು, ಗೋಕರ್ಣ, ಮೈಸೂರು ಅಷ್ಟೇ ಸರ್. ಇಷ್ಟು ಕಡೆ ಮಾಡಿರೋದು. ಟ್ರಾವೆಲ್ ಆಗುತ್ತಾ ಇಲ್ಲ? ಫಸ್ಟ್ ಹಾಫ್ ಮಂಗಳೂರಲ್ಲಿ ನಡೆಯುತ್ತೆ, ಸೆಕೆಂಡ್ ಹಾಫ್ ಬೆಂಗಳೂರಲ್ಲಿ ನಡೆಯುತ್ತೆ. ಈ ಡೈಲಾಗ್ ಡೆಲಿವರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಸರ್. ಎವ್ರಿಬಡಿ ಯುವರ್ ಗ್ರ್ಯಾಂಡ್ ಫಾದರ್ ಇಸ್ ದ ಎಕ್ಸಾಂಪಲ್. ಈಗ ನೀವು ಡಬ್ಬಿಂಗ್ ಮಾಡುವಾಗ ತಗೊಂಡಂತ ಪ್ರಿಕಾಷನ್ಸ್ ಏನು ಸರ್? ಡಬ್ಬಿಂಗ್ ಇನ್ಫ್ಯಾಕ್ಟ್ ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಡಬ್ಬಿಂಗ್ಗೆ ಸುಮಾರು ವೇರಿಯೇಷನ್ಸ್ ನಾವು ಮಾಡಿದ್ವಿ. ಫಸ್ಟ್ ಸರ್ ಏನ್ ಹೇಳಿದ್ರು, ನೀನ್ ಓನ್ ಆಗಿ ಸರ್ ಬರ್ಲಿಲ್ಲ, ನನ್ನ ಟೀಮ್ ಜೊತೆ ಬಿಟ್ಟು ಒಂದ್ ಫುಲ್ ರೌಂಡ್ ಡಬ್ಬಿಂಗ್ ಮಾಡಿದೆ. ಅದಾದ್ಮೇಲೆ ಆ ಫುಲ್ ರೌಂಡ್ ಡಬ್ಬಿಂಗ್ ನ ಮತ್ತೆ ನನ್ಗೆ ಅನ್ಸಿದ್ ಕರೆಕ್ಷನ್ಸ್ ನ ನಾನು ಮತ್ತೆ ಕಂಪ್ಲೀಟ್ ಆಗಿ ರೀಡಬ್ ಮಾಡಿದೆ. ಅದೆಲ್ಲ ಮುಗಿದ್ಮೇಲೆ ಮತ್ತೆ ಸರ್ ಬಂದೆ. ಸೊ ಆಲ್ಮೋಸ್ಟ್ ಇಡೀ ಫಿಲ್ಮ್ ನ ನಾನು 3 ಸತಿ ಡಬ್ ಮಾಡಿದೆ. ಯಾಕಂದ್ರೆ ನನಗೂ ವಾಯ್ಸ್ ಮಾಡ್ಯುಲೇಷನ್ಸ್ ಇನ್ನು ಕಲಿಯೋದಿತ್ತು. ಸೊ ಅದನ್ನ ಸರ್ ಕೂತ್ಕೊಂಡು ಸುಮಾರು ಡೈಲಾಗ್ಸ್ ನ ಸರ್ ಯಾವ ತರ ಐಟೋನೇಷನ್ಸ್ ಬರಬೇಕು, ವೇರಿಯೇಷನ್ಸ್ ಹೆಂಗಿರ್ಬೇಕು, ಎಲ್ಲಿ ಲೌಡ್ ಆಗ್ಬೇಕು, ಎಲ್ಲಿ ಸಾಫ್ಟ್ ಆಗ್ಬೇಕು ಅಂತ ಸಖತ್ ಗೈಡ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಮೆಂಟರ್ ಮಾಡಿದ್ದಾರೆ. ನಾನು ಫೈನಲ್ ವರ್ಷನ್ ಫೈನಲ್ ನಾವು ಒಂದು 3 days ತಗೊಂಡ್ರೆ ಸರ್. ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಫೈನಲ್ ವರ್ಷನ್ ಒಂದು 3 days ಅಲ್ಲಿ ಫುಲ್ಫಿಲ್. ಯುವ ಅವರಿಗೆ ಪರ್ಫಾರ್ಮ್ ಮಾಡೋದಕ್ಕೆ ಏನು ತುಂಬಾ ಚಾಲೆಂಜಿಂಗ್ ಅನ್ಸುತ್ತೆ? ಆಕ್ಷನ್, ಡ್ಯಾನ್ಸ್, ಎಮೋಷನಲ್ ಸೀನ್ಸ್, ರೊಮ್ಯಾನ್ಸ್. ನನ್ಗೆ ಆಕ್ಚುಲಿ ಪ್ರತಿ ಸೀನ್ ಅಲ್ಲೂ ಒಂದು ಚಾಲೆಂಜ್ ಅನ್ಸ್ತಿತ್ತು. ಬಟ್ ಆ ಇಡೀ ಟೀಮ್ ಇದೆಲ್ಲ, ಲೈಕ್ ನನ್ಗೆ ನಮ್ DOP ಸರ್ ಶ್ರೀಶಾ ಸರ್, ಅವರು ಸುಮಾರು ಸತಿ ನನ್ಗೆ ಆಂಗಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಅಂಡ್ ಮುಂಚೆನೆ ನಾವ್ ಇದನ್ನ ವರ್ಕ್ಶಾಪ್ಸ್ ಮಾಡೋದ್ರಿಂದ ನನ್ಗೆ ಅಲ್ಲಿ ಆನ್ ಸ್ಪಾಟ್ ಅಷ್ಟೇನ್ ಕಷ್ಟ ಆಗ್ಲಿಲ್ಲ. ಅಂಡ್ ಮೋರ್ ಓವರ್ ಇವತ್ತು ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಅಚ್ಯುತ್ ಸರ್ ಆಗಿರ್ಲಿ, ಸುಧಾರಾಣಿ ಮ್ಯಾಮ್, ಕಿಶೋರ್ ಸರ್, ಅಂಡ್ ಇನ್ಫ್ಯಾಕ್ಟ್ ಇವನ್ ಸಪ್ತಮಿ ಅವರು. ಸೊ ಎಲ್ಲಾ ಜೊತೆ ಪರ್ಫಾರ್ಮ್ ಮಾಡಿದಾಗ ಏನಾಯ್ತು, ಅವ್ರ ರಿಯಾಕ್ಷನ್ಸ್ ಎಷ್ಟ್ ಚೆನ್ನಾಗಿ ಕೊಡ್ತಿದ್ರು ಅಂದ್ರೆ ನನಗೆ ಆಕ್ಟ್ ಮಾಡಕ್ ತುಂಬಾ ಈಸಿ ಆಗ್ತಿತ್ತು.